ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಟೈಮ್ ನೋಡ್ರಿ ಇವಾಗ ಮಧ್ಯಾಹ್ನ 3:20 ಆತ್ರಿ. 3:00 ಅಂದ್ರೆ ತಮ್ಮನ್ನ ಸ್ಕೂಲ್ ಬಿಡ್ತೈತ್ರಿ. ಆಕೆ ದಿನ ಬರ್ತಿದ್ಲರಿಪ್ಪ, ಇವತ್ತು ನಾನು ಹೊಂಟೀನಿ ರೀ ಕರ್ಯಾಕ. ಯಾಕಂದ್ರೆ ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಐತ್ರಿ. ನೋಡ್ರಿ ಇಲ್ಲಿ ಈಗ ಮಳೆಯಾಗಿ ನೋಡಿದ್ರೆ ಆಕೆ ಬರಂಗಿಲ್ಲ ರೀ. ಆಮೇಲೆ ಛತ್ರಿನ ತೊಗೊಂಡು ಹೋಗಿಲ್ರಿ ಆಕೆ, ನೆನಪಾಗಿಲ್ಲ, ನಾನು ಹಂಗೆ ಹೋಗ್ಬಿಟ್ಟಾಳೆ. ಇಲ್ಲಾಂದ್ರೆ ಛತ್ರಿ ತೊಗೊಂಡು ಹೋಗ್ತಾಯಿದ್ರಿ ಆಕೆ. ಈಗ ಛತ್ರಿ ತೊಗೊಂಡು ನಾ ಕರ್ಕೊಂಬರ್ತೀನಿ ರೀ. ಹೋಗಿ ನೀವು ತೊಗೊಬರ್ತೀರ, ಚಾವಿ ಹಾಕ್ರಿ. ನೋಡ್ರಿಪ್ಪ ಇದು ಮಳೆ ಬಿಟ್ಟ ಇಲ್ಲ ನೋಡ್ರಿ. ಇದು ನೋಡ್ರಿ ಮೊನ್ನೆಲ್ಲ ರೋಡ್ ಅಡ್ಡಾಗತ್ತೈತೆ ರೀ. ಇವತ್ತು ಮತ್ತೆ ಅಲ್ಲೇ ಪೈಪ್ ಗಿಪ್ ಹಾಕಾಕತ್ತಾರನ್ರಿ. ಕೆಲಸ ನಡ್ದತ್ರಿ ಇಲ್ಲೆಲ್ಲ. ಮಳೆಗಾಲದಾಗನ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರಿಪ್ಪ. ತಮ್ಮನ್ನ ಸ್ಕೂಲಿಗೆ ಬಂದೀನಿ ರೀ ನಾನು. ಈಗ ಮ್ಯಾಲೆ ಹತ್ಬೇಕ್ರಿಪ್ಪ. ಪೇರೆಂಟ್ಸ್ ಮಳೆ ಬರಾಕತ್ತೈತೆ ಅಂದ್ರೆ ಪೇರೆಂಟ್ಸ್ ಬರೋವರೆಗೂ ಕಳ್ಸಂಗಿಲ್ಲ ರೀ. ಅವ್ರ ತಳಗೆ ಸ್ಕೂಲ್ ಬಿಡೋ ಟೈಮ್ ಆದ್ರೆ ಕಳ್ಸಂಗಿಲ್ಲ ರೀ. ಯಾಕೆ ಮಳೆ ಒಂದು ಬರ್ತಿರ್ತೈತಲ್ಲ ರೀ. ಹಂಗೆ ಪೇರೆಂಟ್ಸ್ ಬರ್ತಾರೆ ಕರೆಯಾಕಂತ ಕುಂದಿರ್ಸ್ಕೊಂಡು ಕುಟ್ಕೊಂಡು ಹೋಗ್ತಾರೆ ಮ್ಯಾಲೆ. ಬ್ಯಾಗ ಊಟದ್ದು ಐತೇನ? ಮಳೆ ಬರಾಕತ್ತೈತಲ್ಲ ಅದಕ್ಕೆ ಬಂದೆ ನಾನು. ಛತ್ರ ತಗೊಂಡು ಶಾಲಿ ಬಿಡೋ ಮುಂದೆ ಬರಾತಿದ್ದೆ, ನೀ ಬಂದಿಲ್ಲ. ಅದು ಬಂದ್ಬಿಟ್ಟೆ. ಹೌದನಾ? ಈ ಛತ್ರ ತಗೊಂಡು ಅದು ಬ್ಯಾಗ್ ತೊಂಬಲ್ಲ ಊಟದ್ದು. ನಡಿ, ನೀವು 3:00 ಅಂದ್ರೆ ಬಿಟ್ಟಿತ್ತು ಅದಿಲ್ಲ ಸ್ಕೂಲ್? ಇವತ್ತು 4:00 ಬಿಡ್ತೈತಿ. ಈಗ ಗೊತ್ತಿಲ್ಲವಾ? ಹೌದನಾ? ಮಳೆ ಬರ ಮತ್ತೆ ಟೈಮಿಂಗ್ ಚೇಂಜ್ ಮಾಡ್ಯಾರನ? ಇನ್ನು ಮಳೆ ಬರಾಕತ್ತಿದ್ದಕ್ಕೆ ಅದಕ್ಕೆ ಇಲ್ಲಿ ಕೆಲಸ ಮಾಡಕತ್ತಾರ ಅವ್ರು. ಮತ್ತೆ ಜಾಗ ಇಲ್ಲ, ಅಲ್ಲಿ ಕೆಲಸ ಮಾಡಕತ್ತಾರ. ಮನೆ ಕಡೆ ಹೋಗಲ್ಲೇ ನೋಡಿ. ಜೋರು ಆತಿಲ್ಲ ಈಗ ಮಳೆ. ಏನಂತೀವಿ ಮಳೀಲಿ ತಗೋ ಅಂತೀವಿ. ಪಾಪ ಹುಡುಗರು ಮಳೆ ಹೆಂಗೆ ತೋರ್ಸ್ಕೊಂಡು ಹೊಂಟಾವ. ನೀವೊಂದು ಛತ್ರಿ ತಗೋಯ್ದೇನ? ನಾವೊಂದು ಛತ್ರಿ ತೊಗೊತೀನಿ. ಹೌದಿಲ್ಲ? ಮಳೆ ಅಂತೂ ಇಲ್ಲಿ ಸಿಕ್ಕಾಪಟ್ಟಿ ಚಾಲು ಐತ್ರಿಪ್ಪ. ಬೆಳಗ್ಲಿಂತ ಸ್ವಲ್ಪ ತಪ್ಪಿಲ್ಲ. ನೋಡ್ರಿ ಹೆಂಗೈತಿ, ಸುತ್ತಲೂ ಮಾಡೈತಿ. ಮಳೆ ಮಾತ್ರ ಜಿಟಿ 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 ಚಾಲು ಐತಿ. ಇದನ್ನ ಮಳೆ ಆಯ್ತು ಸೈಕ್ಲೋನ್ ಆಯ್ತು ಒಟ್ಟು ಗೊತ್ತಾಗಲ್ರಿಪ್ಪ. ಒಂದು ಏನಂತ ಇದಕ್ಕೆ? ಸೈಕಲ್. ಸೈಕಲ್ ಏನ ಮೋಟ್ರ್? ಸೈಕಲ್. ನಂಗೆ ಮೋಟ್ರ್ ಸೈಕಲ್ ಸೈಕ್ಲಾನ್. ಸೈಕ್ಲಾನ್ ಅಂತಾರ ಅದಕ್ಕೆ. ಏನು ಸೈಕ್ಲಾನು ಏನು ಗೊತ್ತಾಗಲ್ರಿಪ್ಪ. ಒಟ್ಟು ಮಳೆ ಮಾತ್ರ ಒಟ್ಟ ಬಿಡಾಗತ್ತಿಲ್ಲ. ಕ್ಲೈಮೇಟ್ ಮಾತ್ರ ಫುಲ್ ಕೋಲ್ಡ್ ಐತಿ. ಮಳೆ ಐತಂದ್ರೆ ಸ್ವಲ್ಪ ಹೊತ್ತು ಮಳೆ ಬರ್ತೈತ್ರಿ. ಆಮೇಲೆ ಮತ್ತೆ ಬಿಸಿಲು ಬಿದ್ದು ಇದಾಗ್ಬಿಡ್ತೈತ್ರಿ. ಇದು ಹಂಗಿಲ್ರಿ. ಇದು ನೀನು ಈಗೆಷ್ಟು 3 ದಿನ ಆತ್ರಿ ಚಾಲೂ ಇದ್ದದ್ದು. ಹಿಂಗೆ ಚಾಲೂನ ಐತ್ರಿ ಕಂಟಿನ್ಯೂಸ್. ಸ್ವಲ್ಪ ತಪ್ಪೇಲಿ ಮಳೆ ಇದೆ ಹಂಗೆ ಸ್ಟಾರ್ಟ್ ಆಗೈತಿ. ಏನು ಕೆಲಸ ಮಾಡೋಕ್ಕಾಗಂಗಿಲ್ಲ. ಥಂಡಿ ಒಳಗೆ ಸುಮ್ಮನೆ ಬೆಚ್ಚ ಕುಂದ್ರಬೇಕು ಅನಿಸ್ತೈತಿ. ಏನೋ ಕೆಲಸ ಮಾಡೋಕ್ಕಾಗಂಗಿಲ್ಲ. ಮಾಡೋಕೆ ಕೆಲಸ ಭಾಳ ಅದಾವ. ಹೇಳ್ತೀನಿ ನನಗೆ. ಏನೈತೆ ಬಾಯ್ ನೋಡಿ, ನಮ್ಮ ಪೇಪರ್ ನೋಡಿರಿ ಅರ್ಧ ಹಾಕ್ಯವ ನಾವೀಗ. ಇದನ್ನು ಪೂರ ಕಂಪ್ಲೀಟ್ ಆಗ್ಬೇಕು. ಹಂಗಾದ್ರೆ ಈಗ ಪೇಪರ್ ಬಂದೈತಿ. ಕೆಲಸ ಹಾಕಿಲ್ಲ ಮಾಡೋಕೆ ಪಟ್ಪಟ್ಟೆ ಕೆಲಸ ಮಾಡೋಣ. ಈ ಕೆಲಸ ಮುಗಿಸೊಂದೈತಲ್ಲ, ಮತ್ತು ಸಂಜೆ ಮುಂದೆ ನಮ್ಮ ಮಾರ ಅಂಗಡಿ ಕಡೆ ಹೋಗಿ ಬರ್ಬೇಕು. ಅಂಗಡಿಯಾಗಿದ್ರೆ ಅಂಗಡಿಯಾಗ, ಮನೆಯಾಗಿದ್ರೆ ಮನೆಗೆ ಹೋಗಿ ಬರ್ಬೇಕು. ತೊಗೊಂದಿಲ್ಲ ನಾನು ಅಲ್ಲ. ಏನು ವ್ಯಾಪಾರ ಮಾಡ್ತೀನಿ ಅಂತ ಮಳೆ ಒಳಗೆ ಕುಂದಿರ್ಬೇಕು ಇಲ್ಲಿ. ವ್ಯಾಪಾರ ಮಾಡ್ಬೇಕು ಹೆಂಗೆ, ವ್ಯಾಪಾರಕ್ಕೆ ಮಂದಿ ಬರ್ಬೇಕು ಹೆಂಗೆ. ಅವ್ರು ಸುಮ್ಮನೆ ಮೀನಾ ತರ್ಲಿಲ್ಲದ ಭಾಳ ಚಲೋ ಮಾಡ್ಯಾರ ಅಮ್ಮ. ಹೌದು. ಇಂಥ ಥಂಡಾಗ ಇಲ್ತಂದ್ರೆ ಎಲ್ಲಿ ಹೋಗಿ ಕುಂದಿರ್ತಾರ್ರಿ? ಆಮ್ಯಾಗ ಏನ್ರಿಪ್ಪ ಅಂತ ಹೇಳಿದ್ರೆ ಅಂಗಡಿ ಇದ್ರೆ ಎಲ್ಲರ ಚಾಟ್ ಇದ್ರೆ ಕುಂದಿರ್ಬೋದು ರೀ. ಬಟ್ ನಮ್ಮ ಮಾರು ಹಂಗಿಲ್ಲ, ರಸ್ತೆ ಮ್ಯಾಗ ಹಚ್ತಾರೆ. ಮಳೆ ನೀರು ಬಂತ್ರಿಪ್ಪ ಅಂಥೇಳಿ ಎಲ್ಲ ಕುಂತ ಜಗಕ್ಕೆಲ್ಲ ಬರೋದು ನೀರು. ಸೊ ಈಗ ತರ್ಲಾರ್ದ ಚಲೋ ಆಗುತ್ತೆ. ಒಂದು ಲೆಕ್ಕ ಕೇಳಿರ್ಬೇಕಂತ ಹೇಳಿದ್ರೆ ನಮ್ದು ಇಲ್ಲಿ ಟಿಪ್ಪು ಟಿಪ್ಪು ಬರ್ಸ ಚಲೋ ಆಗಿದೆ. ಮಳೆ ಚಲೋ ಆದ್ರೆ ಮತ್ತೆ ಚಾಲೂನಲ್ಲ. ಆಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗೈತ್ರಿ ಈಗ. ತಂಪು ಗಾಡಿಗೆ ತಂಪು ಇಳ್ದತೆ ಏನೈತೆ. ಇಲ್ಲೆಲ್ಲ ನೀರು ಇಳಿಯಕತ್ತಾವ. ಈಗ ಮತ್ತೆ ಗಾಡಿ ಕುಂಟ ನೀರು ಇಳಿಯಾಗತ್ತಾವ. ಮೊನ್ನೆ ನಾವು ಪೇಂಟ್ ಹಚ್ಚಿದ್ದೆಲ್ಲ ಹೆಂಗೈತೆ ನೋಡ್ರಿ. ಹೌದು. ಪೇಂಟ್ ಇಳಿದಿದ್ಯಾ? ಪೇಂಟ್ ಇಳಿದಿದ್ಯಾ? ಅಲ್ಲ ಮತ್ತೆ ಅದು ಹಚ್ಚಿದ್ರ ನೀರು ಗುಂಟ ಇಳಿತೈತೆ ಮತ್ತೆ. ಇಲ್ಲ ಪೇಂಟ್ ಇಳಿಯಂಗಿಲ್ಲ ಅದೇ. ಮತ್ತೆ ಇದೇನ್ರಿ ಇದು ಬೆಳಗ್ಗೆ ಎಷ್ಟು ನೀರು ಇಳಿತವೆ. ಮತ್ತು ಅದು ಒಣಗ್ತಂತ ಹೇಳಿದ್ರೆ ಮತ್ತೆ ಅದ ಕಲರ್ಗೆ ಬರ್ತದೆ ವಾಪಸ್. ಈಗೇನು ಇದನ್ನ ಪೇಪರ್ ಹಚ್ಚೋಣ? ಹಚ್ಚಂತ ಇದನ್ನೆಲ್ಲ ಸ್ವಲ್ಪ ಇದನ್ನ ಮಾಡ್ತೇನೆ ನೋಡ್ರಿ. ದೀಪಾವಳಿ ಕಡೋದು ಇನ್ನೂ ಮಟ್ಟ ಆಗಿಲ್ಲ. ಕಡದು ತಿನ್ನಾಕತ್ತೀನಿ ನೀನು? ನಾ ಬಿಟ್ಟ ಇಲ್ರಿ. ನಾನು ಬೆಳಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2 ಗುಳಿಗೆ ಹಂಗೆ ತೊಗೊಳಕತ್ತೇನೆ. ಮತ್ತೆ ಅವು ಖಾಲಿ ಇರ್ತಿಲ್ಲ, ಮತ್ತೆ ಹುಡುಗ ತೆಗಿಟ್ಟೇನು ಫ್ರಿಜ್ನಾಗ, ಮತ್ತೆ ಅವ್ನು ಚಲೋ ಮಾಡ್ತೀನಿ ಬಿಸಿವು. ನಮ್ಮ ಮನ್ಯಾಗ ಸ್ವೀಟ್ ತಿನ್ನಾಕ ಯಾರ್ಯಾರು ಮುಂದ್ರಿಪ್ಪ ಅಂತ ಹೇಳಿದ್ರೆ ನಾನು ಸುಮ್ಮನೆ. ಆಮ್ಯಾಗ ತಮ್ಮನ್ನ ಸ್ವಲ್ಪ ರೀ. ತಮ್ಮನ್ನ ನಾನು ಭಾಳ ತಿನ್ನಂಗಿಲ್ಲ, ಸಣ್ಣನು ಭಾಳ ತಿನ್ನಂಗಿಲ್ಲ. ಸ್ವೀಟ್ ತಿನ್ಬೇಕಂದ್ರೆ ನಾನು ನೀನು ಹೆಚ್ಚಿಗೆ ಮತ್ತು ಜೋರಾತೆ.
ಅದು ಕೇಳಿಸ್ತಾನೆ ಮಾತಾಡಿದ್ ನಾವು. ನಾವು ಹೆಂಗೆ ಮಳಿ ಬಗ್ಗೆ ಹೇಳಕತ್ತೇವಲ್ಲ ಹಂಗ ಇನ್ನೂ ಜೋರಾಗಿ ಆಗತ್ತದ. ಅದು ಜೋಶ್ನಾಗ ಬರತೈತಿ. ಹೆಂಗದವಮ್ಮ? ಮಸ್ತ್ ಅದಾವ ಚಚಿ. ಮಾಟ ಹೆಂಗದವ? ಡಿಸೈನ್ ಚಂದ ಚಚಿ. ಚಂದ ಅದಾವ? ಎಷ್ಟು ಬಿದ್ದರು ಇವಕ್ಕಾಪ 53,000 ರೂಪಾಯಿ. ಅದ್ರ ಮ್ಯಾಲ ಅದಾವ. मेरा मोटा है रुका होल ಕಡಿಮೆ ಆಗೈತಿ ಬಿಡು ಬಂಗಾರ ರೇಟ್. ಕಡಿಮೆ ಆಗೈತಿ? ಹೆಚ್ಚಿಗೆ ಐತಿ ಏನೋ ಲಕ್ಷ ಒಳಗೈತೆ ಲಕ್ಷ ಮ್ಯಾಗ ಐತಿ. ಇಲ್ಲ 10 ಅದ ಕಡಿಮೆ ಆಗೈತಿ ನೋಡು. ಬದ್ನಿಕಾಯಿ ರೇಟ್ ಕೇಳೋಗನೆ 30 ರೂಪಾಯಿ ಪಾವ್ ಕೆಜಿ ಆಗೈತಿ. ಈ ಬದ್ನಿಕಾಯಿ ಚಲೋ ಇದು ಚಲೋ. ಇದ ಚಲೋ ರೀ. ಅದ ಇದೇ ತಿನ್ನಕ್ ಬರಂಗಿಲ್ಲ, ಬದ್ನೆಕಾಯಿ ತಿನ್ಬೋದು. ಚೌಳಿಕಾಯಿ ಬದ್ನಿಕಾಯಿ ರೇಟ್ ಕೇಳಿದ್ರೆ ಗಾಬರಿ ಹೋಗ್ಬಿಟ್ಟಿಲ್ಲ. ಈಗ ಇದೇನ್ ದೊಡ್ಡ ಮಹಾ. अरे मुझे जरा दे ಇದನ್ನ ನೋಡಿ ನಾವು ಹೊಟ್ಟೆ ತುಂಬಿಸ್ಕೋಬಹುದು, ಅದನ್ನ ತಿಂದು ಅನುಭವಿಸಿ ಹೊಟ್ಟೆ ತುಂಬಿಸ್ಕೋಬಹುದು. ಅದು ಇದ್ರ ಇದು ಡಿಸೈನ್ ಚಂದ ಐತಲ್ಲಮ್ಮ. ಇದು ಹೊಸ ಮಾಟ ಅಂತ ಬೈದ ಹೌದು ತೋರ್ಸಿದ್ರ ಅವ್ರ. ಚಂದ ಐತಿ ಯಾಕಂದ್ರೆ ಇಲ್ಲೆಲ್ಲ ಐತಲ್ಲ ಹ್ಮ್ ಇದು ಮಸ್ತ್ ಒಂದೈತಿ. ದೀಪಾವಳಿ ಖರೀದಿ ಆತು ಒಟ್ಟ. ಹ್ಞೂ ಅಪ್ಪ ದೀಪಾವಳಿ. ಹ್ಞೂ ಮಾ ಬಂದ್ಲ. ಮುನ್ನೂರು ಸಿಲ್ಕಿ ಡಬಲ್ ಬರ್ಬೇಕು. ಅಯ್ಯ ನಿಮ್ಮ ಬಾಯರ್ಲಿ ಅಂದ್ರೆ ಹಂಗ ಅಲ್ರಿಪ್ಪ. ಮಾಡ್ಕೈತಿ ನೋಡೋದಂತ ತಡಿ. ಹ್ಞೂ ನೋಡ್ವಾ ಐತಿಲ್ಲ ಹಾಕ್ಯಂದ ನೋಡ್ಬಿಡ. ನೀವು ಹಾಕೊಂಡ್ರೆ ಬೇರೆಲ್ಲ ಏನಲ್ಲ ಆಯ್ತು ಐತಿ ಐತೆ. ಹ್ಞೂ ಏನಿಲ್ರಿಪ್ಪ. ಮಧ್ಯರಾತ್ರಿ ಬಂದು ತಗೊಂಡ್ ಹೋಗ್ತೇನೆ ತಡಿ ಇವಾಗ. ಮಧ್ಯರಾತ್ರಿ ಈಗ ಕೊಡತ್ತೀನಿ ಅನ್ನಕತ್ತೀನಿ ನಾನು. ಈಗ ತಗೊಂಬಿಡ. ಬೇಡ ದೊಡ್ಡ ಮನಸ್ಸು ನಿಂದು. ಚಂದ ಅದಾವ ಚಂದ ಐತಿ. ಹೆಂಗದ ತೇರ? ಮಸ್ತ್ ಅದಾವ್ರಿ. ಚಲೋ ಅದಾವ? ಚಲೋ ಆಯ್ತು ಬಿಡುವ. ಹಿಂಗ ದೀಪಾವಳಿ ಆದ್ಮೇಲೆ ಅದನ್ನೇ ವಿಚಾರ ಮಾಡತ್ತಿದ್ದೆ. ನನ್ನ ಮಗಳು 4 ವರ್ಷದೈತಿ ಅಲ್ಲ ತಗೋರಿ ಯಾರು ಬೇಡ ಅಂತಾರ? ತರೋಲ್ರಿ ಇನ್ನು ನಾನಿಯರ್ ಅಂತಂದು ಅಲ್ಲ ಯಾರು ಬೇಡ ಅಂತಾರ ತಗೋರಿ. ನಿಮ್ಕನೇ ಹೆಚ್ಚಿಂದಲ್ಲ. ಇಷ್ಟ ಆಯ್ತು ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಇಷ್ಟ ಆಗುವಂತ ತಂದಿರಲ್ಲ. ನಿಮ್ಕೇನೆ ಹೆಚ್ಚಿಂದಲ್ಲ ತಗೋವ. ಪಿರ್ಕಿ ಒಂದು ಬಂಗಾರ ಇರ್ಬೇಕಿತ್ತು. ಇರ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಅವ್ನು ಇವ ತಗೋರಿ ಬಂಗಾರದ ಪಿರ್ಕೆ. ಡಿಸೈನ್ ಚಂದ ಅದಾವ. ನಾನು ಇವನ್ನ ಬೆಂಡಲ್ ಇದ್ವಾ ಅಮ್ಮ ನಮ್ಮವ, ಅದ್ರ ತಳಗ ಜುಮ್ಕಿ ತರಕ್ ಹೋಗಿದ್ದೆ ನಾ ದಾದಿ ಕರ್ಕೊಂಡು. ಆ ಜುಮ್ಕಿ ನೋಡೋದ್ರಾಗ ಅಂದ್ರೆ ಈಗ ಯಾರು ಜುಮ್ಕಿ ಹಾಕ್ಯಂತಾರೆಲ್ಲ ಹೋಗ್ಬಿಡತ್ತದ. ಅದಕ್ಕೆ ನಾ ಏನು ಮಾಡಿದೆ, ದಾದಿ ಮಗ ಇಲ್ಲಮ್ಮ ಅವನ ಜುಮ್ಕಿ ಬ್ಯಾಡ್ರಿ ಇವನ ಕೇಳ ಅಂತೇಳಿ ಇವನ್ ಕೇಳಿದ್ವ. 2 ಅಂಗಡಿ ಹೊರಗೆ ಬಂದು ಒಳಗೆ ಹೋಗಿ ಗಿಜಿ ಇದು ಮಾಡಿ ತಗೊಂಬಂದಿವ್ ನೋಡುವ. ಹೆಂಗದ ರೀ? ಚಂದ ನೋಡ್ಸು ಡಿಸೈನ್ ಹೆಂಗದ ರೀ? ಚಂದ ಹೊಸ ಡಿಸೈನ್. मेरे देखो जमके ಏ तू पहले साल को जा अच्छा तो उसके चलो मैं देखती हूँ ये बड़े लगेगा तेरे तो ಕಿಚನ್ ಕಟ್ಟಿ ಪೇಪರ್ ನಮ್ದು ಅರ್ಧ ಆಗಿತ್ತು ರೀ. ಅದು ಹಚ್ಚೋದು ಮತ್ತೊಂದು ಆರ್ಡ್ರ್ ಮಾಡಿದ್ವಲ್ರಿ, ಅದು ಬಂದೈತಿ. ಈಗ ಅದನ್ನ ಒಂದಿಷ್ಟು ಹಚ್ಚಿ ಅದನ್ನು ಪೂರ ಕಂಪ್ಲೀಟ್ ಮಾಡ್ಬೇಕಂಥೇಳಿ ಈಗ ನಮ್ಮ ಮನೆಯವ್ರು ಅದನ್ನು ಓಪನ್ ಮಾಡತ್ತಾರ. ಅದು ಬೇರೆ ಬಂದತ್ತನ್ನ. ಅದ ಬೇರೆ ಇದೆ ಬೇರೆ ನೋಡಿ. ನಾವು 2 ಅದನ್ನ ಆರ್ಡ್ರ್ ಮಾಡಿದ್ದೆ. ಅದ ಹಾಳಿನ ಇಲ್ಲ ಬೇರೆ ಬೇರೆ ಐತಿ. ಅದು ಐತಲ್ಲ ಅದ ಸೇಮ್. ಹೌದನ್ನ ಬೇರೆ ಬೇರೆ ಅದಾವಲ್ಲ. ಸೇಮ್ ಐತಲ್ಲ. ಡಬಲ್ ಮಾಡಿ ಕಟ್ ಮಾಡೋಣ ಹಂಗೆ ನನಗೆ. ಅದ್ರ ಅಳತೆ ತೊಗೋಬೇಕನ್ನೋದು. ಹಂಗೂ ಬೇಡ್ತೀರಿ. ಇದನ್ನು ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಕಟ್ ಮಾಡ್ಕೊಂಡು ನೀವು. ಯಾಕಂತ ಹೇಳಿದ್ರೆ ಹಚ್ಚೋದು ಭಾಳ ಇಲ್ಲ ಅಲ್ಲಿ. ನಮಗೆ ಎಷ್ಟೆಷ್ಟು ಬೇಕಲ್ಲ ಅಷ್ಟಷ್ಟೇ ಕಟ್ ಮಾಡ್ಕೊಂಡು ಅಷ್ಟಷ್ಟೇ ಹಚ್ಚೋಣ ಅಂತ. ಒಂದು ಪೀಸ್ ಆದ್ರೆ ಹಾಕತ್ತೇನ್ರಿ ಅದು? ಫಸ್ಟ್ ಇಲ್ಲಿ ಹಚ್ಕೊಳ್ಳೋಣ ಇದ್ರಿಗೆ, ಆಮೇಲೆ ಸ್ವಲ್ಪ ಕಟ್ ಮಾಡಿ ಇದನ್ನ ಒಂದು ಅಲ್ಲಿ ಅಂಟಿಸ್ಬಿಡನ್ರಿ. ಅಲ್ಲಿ ಚಾ ಬೀಳಾಕತ್ತೈತಲ್ರಿ, ಅಲ್ಲಿ ಕಟ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಬೀಳಾಕತ್ತೈತಲ್ಲ ಚಾ. ಗಾಡಿ ಹಾಕೊಂಡಿದ್ನಂದ್ರೆ ನಾವು ಏಕ ಹಚ್ಬಿಡೋಕೆ ಬರ್ತೈತ್ರಿ. ಅದೇನಾದ್ರು ಸ್ವಲ್ಪ ಕಟ್ ಮಾಡೋದೇನಾದ್ರು ಪ್ರಾಬ್ಲಮ್ ಬಂತಂದ್ರೆ ಹಚ್ಚೋ ದೊಡ್ಡ ಪ್ರಾಬ್ಲಮ್ ರೀ ಅದು. सेम टाइल्स करने में खाना खाना है ಹತ್ತ ಬಿಟ್ರೆ ಕರೆಕ್ಟ್ ಐತೆ ನೋಡಿ ಜಾಗ, ಅಲ್ಲೇ ಕುಂತ್ ಬಿಡ್ರಿ. ಇಲ್ಲ ರೀ ನಾನು ಅಲ್ಲೇ ಹತ್ಲನ. ಜಾಗ ಇದೆ ಇಲ್ಲಿ. ಇದು ಹಚ್ಚೋದ್ರಿಂದ ಏನು ಗೊತ್ತೇನು ಸಾನಿಯ ಉಪಯೋಗ ನಮಗೆ? ಅದೇನು ಪೇಂಟ್ ಮಾಡ್ಯಾರಲ್ಲ ಮೊನ್ನೆ ಪಪ್ಪ, ಅದು ಪೇಂಟ್ ಮಾಡಿದ್ದು ಒಂದು ಅವತ್ತ ಸ್ಟ್ಯಾಂಡಿಂಗ್ ಕರ್ಕೊಂಡಾರ ಅವ್ರು.
ಹೆಂಗೆ ಸಿಡತ್ತೆ ಹೇಳೋದು ಎಣ್ಣೆ ಪೂರ ಗಾಡಿಗೆಲ್ಲ ಸಿಡ್ದು ಬಿಟ್ಟತ್ತೆ. ಈಗ ನಾವನ್ನೆಲ್ಲ ಅದನ್ನು ಒರೆಸ್ಕೊಳ್ಳೋ ಮುಂದೆ ಅದನ್ನು ಒರೆಸ್ಕೊಂಬಿಟ್ಟಿವಿ ಅಂದ್ರೆ ಗಾಡಿ ಪೇಂಟ್ ಎಲ್ಲ ಹೋಗ್ಬಿಡ್ತೈತೆ, ಅದು ಬೆಳಗ್ಗೆ ಆಗ್ಬಿಡ್ತೈತೆ, ಅದು ಕಲಿನೂ ಹೋಗಂಗಿಲ್ಲ. ಇದಾತಂದ್ರೆ ಹೆಂಗೆ ಆಕತ್ ಗೊತ್ತಾನ? ಸ್ವಲ್ಪ ಸೊಪ್ಪಿನ ಪುಡಿ ಹಾಕಿ ಹಿಂಗೆ ಕಾಟನ್ ಬಟ್ಟೆ ತೊಗೊಂಡು ಹಿಂಗೆ ಒರೆಸ್ಕೊಂಬಿಟ್ರೆ ಎಲ್ಲ ಜಿಡ್ಡು ಹೋಗ್ಬಿಡ್ತೈತೆ. ಅದ ಒಂದು ಬೆನಿಫಿಟ್ ಇದು ಹಚ್ಚೋದ್ರಿಂತ. ನೋಡೋದು ನಂಗೆ ಹಾಕಿ ಮತ್ತೆ ಇಸ್ತ್ರಿ ತಿಳ್ದಂಗೆ ತಿಳ್ಬೇಕು ಅಂದ್ರೆ ಬಬಲ್ಸ್ ಬರಂಗಿಲ್ಲ. ಸುಮ್ಮನೆ ಇಸ್ತ್ರಿ ಪುಡಿ ಬಿಸಿ ಮಾಡಿ ಹಚ್ಚಿಬಿಡ್ಬೇಕು. ಎಲ್ಲಿ? ಅಲ್ಲಿ ಆ ಹಾಳೆಗೆ ಎಲ್ಲಿ ಅಂತ. ಹಿಂಗೆ ಕಂಪ್ಲೀಟ್ ಆತ. ಈಗ ಮಸ್ತ್ ಕಾಣಕತ್ ನೋಡ್ರಿ. ಹೋಸಲ ನಾವು ಇಷ್ಟ ಹಚ್ಚಿದ್ವಲ್ಲ, ಆ ಮೂಲಿಗೆ ಹಚ್ಚಿದ್ದಿಲ್ಲ ನಾವು. ಈ ಸರ ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಏಕಾತ ಮಸ್ತ್ ಆತರ ಕಿಚನ್ ಕಟ್ ಸೇಮ್ ಟೈಲ್ಸ್ ಹಚ್ತಾರ ಅನ್ನಂಗೆ ಆಕತ್ ನೋಡ್ರಿ ಅಲ್ರಿ ಅದು. ಎಲ್ಲ ಕುಡಿಯೋಕೆ ಅದೆಲ್ಲ ನೀರು ತುಂಬಿಕೊಂಡೆ. ಆಮೇಲೆ ಇವತ್ತು ಬೆಳಗ್ಗೆಲಿಂತ್ರನೂ ಮಳೆ ಸ್ಟಾಪ್ ಆಗಿಲ್ಲ, ನಿಮಗೆ ಗೊತ್ತೈತ್ರಿ. ಹಂಗಾಗಿ ಅರಿವಿ ಒಗ್ದಿದ್ದಿಲ್ಲ ನಾನು. ಈಗ ಸ್ವಲ್ಪ ಸ್ಟಾಪ್ ಆಗೈತ್ರಿ ಮಳೆ. ನಳನೂ ಬಂದಿತ್ತಲ್ರಿ, ಅರಿವಿ ಭಾಳ ಇದ್ದು ಇವನ್ನೆಲ್ಲ ಒಗದು ಹಾಕಿ ನೋಡ್ರಿ. ಈಗ ಕುರ್ಚದ ಮೇಲೆ ಇಟ್ಟೀನಿ ರೀ. ಮತ್ತು ರಾತ್ರಿ ಮಳೆ ಬಂತಂದ್ರೆ ಎಲ್ಲ ಹಸಿ ಆಗ್ಬಿಡ್ತಾವೆ. ಇಲ್ಲಿ ತಗಡು ಐತಲ್ರಿ, ನೀರೇನು ಸಿಡಂಗಿಲ್ಲ ಇಲ್ಲಿ. ಹಂಗಾಗಿ ಇಲ್ಲಿ ಕುರ್ಚಿ ಮೇಲೆ ಇಟ್ಟೀನಿ. ನೀರು ಇಳ್ಕೊಂಡ್ವು ಅಂತ ಹೇಳಿದ್ರೆ ಬೆಳಗ್ಗೆದ್ದು ಒಣ ಹಾಕಿಬಿಡ್ತೀನಿ ರೀ. ಆಮೇಲೆ ಇನ್ನೂ ಇಲ್ಲಿ ಆರ್ಲಿಲ್ಲದ್ವು ಅರಿವಿ ಅದಾವ್ರಿ ಅಷ್ಟು. ನಾಳೆ ಬಿಸಿಲು ಬಿತ್ತಂದ್ರೆ ಮಸ್ತ್ ಆಕತ್ರಿಪ್ಪ, ಎಲ್ಲ ನಮ್ಮ ಅರಿವೆಲ್ಲ ಒಣಗಿ ಬಿಡ್ತಾವೆ. ಎಲ್ಲ ಕಡೆ ಯಾಪ್ರಿ ಕತ್ಲೈತಿ, ಜಸ್ಟ್ ಕರೆಂಟ್ ಹೋಯ್ತು ರೀ. ಕರೆಂಟಿಗೆ ಏನಾಗೈತಿ ಅನ್ನೋ ಗೊತ್ತಿಲ್ಲರಿಪ್ಪ. ಬೆಳಗ್ಲಿಂತ್ರ ಒಂದು 20 ಸಲ ತೆಗ್ದಾರೆ ನೋಡ್ರಿ, ಮತ್ತೆ ತೆಗ್ದಾರೆ. ಊಟ ಅಂತೂ ಆತು ಇಲ್ಲಾರ್ದಿಗೆ, ಹಾಸಿಗೆನೂ ಹಸ್ಯಾರಿಗೆ. ಈಗ ಏನ್ರಿಪ್ಪ ಅಂತ ಹೇಳಿದ್ರೆ ಕೌದ್ಯಾಗ ಕಾಲೋಗದ ಮುಕ್ಕೊಂಬಿಡೋದು ನೋಡ್ರಿ. ಇವತ್ತು ಶನಿವಾರ ನಾ ಶಾಲಿಗೆ ಹೊಂಟೆ. ನಾವಂತರೂ ಹೋಗಿ ಗೋಲ್ಡ್ ತೊಗೊಂಬಂದ್ವಿ. ಗೋಲ್ಡ್ ತೊಗೊಂಬಂದಾದ್ಮೇಲೆ ನಿನ್ನೆ ವಿಡಿಯೋದಾಗ ಹೇಳಿದ್ದೆ ನಾ ಏನು ತೊಗೊಂಬಂದೀನಿ ಗೋಲ್ಡ್, ಆಮೇಲೆ ಅದೆಷ್ಟು ಗ್ರಾಮ್ ಐತಿ, ಅವು ಎಂಥವು ಡಿಸೈನ್ ಅದಾವು, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿವಿ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಇವತ್ತು ನಾನು ಅದನ್ನು ತೋರ್ಸಾಕತ್ತೀನಿ ರೀ. ನಾನು ನೋಡ್ರಿಪ್ಪ ಕಂಡಿದ್ದು ಕನಸ ಬೇರೆ ರೀ, ಇದು ತೊಗೊಂಬಂದದ್ದ ಬೇರೆ ರೀ. ನಾನು ಆಲ್ರೆಡಿ ನನ್ನ ಹತ್ರ ಈಗ ಇಯರಿಂಗ್ಸ್ ಇದ್ದು ರೀ, ನಾವು ಹೊಸ ತೊಗೊಂಬಂದು ಇಟ್ಕೊಂಡಿದ್ದೀವಿ ನಾವು ನಮ್ಮ ಸಾನ್ಯಾಗ ಅಂಥೇಳಿ. ಅದಕ್ಕೆ ನಾನು ಮ್ಯಾಚಿಂಗ್ ಆಗೋವಂಥದ್ದು ಸುತ್ತೇಳಿ ತೊಗೋಬೇಕಂತ ಮಾಡಿದ್ದೆ ರೀ. ಕಿವಿಗಿನ ಎಳಿ ತೊಗೊಂಬಂದ್ರಾತ ಕಮ್ಮಿ ರೇಟ್ ಒಳಗೆ ಬರ್ತಾವು ಅಂತಂದು ಹೇಳಿ ಇಲ್ಲಿಂತ್ರ ನಾನು ಅನ್ಕೊಂಡು ಹೋಗಿದ್ದೆ ಅದ ರೀ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ಏನಂದ್ರು, ಮನೆಗೆ ಹೋದ್ಮೇಲೆ ಈಗ ನಮ್ಮ ಅಜ್ಜಿವು ಬೆಂಡೋಲಿ ಇದ್ದು ರೀ. ಅವರು ತೀರ್ಕೊಳಗಿನ ಮುಂಚೆಗನ ನನಗೆ ತೀರ್ಕೊಂಡು ಆದಮೇಲೆ ನಮ್ಮ ಮಾಮೂರೆಲ್ಲರೂ ಕೂಡಿ ಇವು ನೀನ ತೊಗೋ ಅಂತೇಳಿ ಕೊಟ್ಟಿದ್ರಿ. ಅದ್ರಾಗ ಒಂದು ಡ್ಯಾಮೇಜ್ ಆಗಿತ್ತು ರೀ. ಅದನ್ನು ನಮ್ಮಮ್ಮ ಏನು ಮಾಡಿದ್ರಿ, ಅದನ್ನು ಹಾಕಿ ಇವನ್ನ ಬೆಂಡಲ್ಲಿ ತೊಗೊಂಬರೋಣ ನಾವು. ಮತ್ತು ಯಾವಾಗಾದ್ರೂ ದುಡ್ಡಿದ್ದಾಗ ಅದ್ರದ ತಳಗಿನ ಜುಮ್ಕಿ ತೊಗೊಂಬಂದು ಇಟ್ಕೊಳ್ಳೋಣಂತ, ಅವು ಒಬ್ರಿಗೆ ಹಾಕವು ಅಂಥೇಳಿ. ಆಯ್ತು ತೊಗೊಂಬ ಅಂಥೇಳಿ ನಾವು ಅವನ್ನ ತೊಗೊಂಬಂದಿದ್ವಿ ರೀ. ಈಗ ತೊಗೊಂಬಂದು ನಿನ್ನೆ ನಮ್ಮಮ್ಮ ಹೇಳಿದ್ಮೇಲೆ ಗೊತ್ತಾಗೈತೆ ರೀ, 6 ವರ್ಷ ಆಗೈತೆ ಅಂತ ಅವು ತೊಗೊಂಬಂದು. 6 ವರ್ಷಲಿಂತ್ರ ಅಲ್ಲೇನು ತೊಗೊಂಬಂದು ಅಮ್ಮನ ಕೈ ಕೊಟ್ಟಿದ್ನಲ್ರಿ, ಅಮ್ಮನ ಕೈನ ಕೊಟ್ಟಿರ್ತೀನಿ ರೀ. ನಾ ಏನಾದರೂ ಗೋಲ್ಡ್ ತೊಗೊಂಬಂದ್ರೆ ಅಲ್ಲಿ ಆದ್ರೆ ಆತು. ಆಮೇಲೆ ಇಲ್ಲೇ ನೋಡ್ರಿ ನಾ ಈಗ ಇಟ್ಕೊಂಡಿರೋದು. ಅವ್ರು ಇಟ್ಕೊಂಡಿದ್ರು ಟ್ರೆಜರ್ ಒಳಗೆ, ಅದೆಲ್ಲ ಚೀಟಿ ಅದು ನೋಡಿದ್ನಂದ್ರೆ 6 ವರ್ಷ ಆಗೈತೆ ರೀ. ಇದಕ್ಕೆ ಹೋಗಿ ಇದ್ರದ್ದು ಜುಮ್ಕಿ ತೊಗೊಂಬಂದ್ಬಿಡೋಣ, ಮತ್ತು ಎಳಿಗಿಲಿ ಮತ್ತು ಮುಂದೆ ತೊಗೋವಂತೆ ಅಂದ್ರೆ ಇವು ಒಬ್ಬರಿಗೆ ಸೆಟ್ ಆಗಿಬಿಡ್ತಾವು ಅಂದ್ರೆ. ಆಯ್ತು ತೊಗೊಂಬ ಅಂಥೇಳಿ ಮತ್ತು ಅಲ್ಲಿ ಹೋದ್ಮೇಲೆ ಅದು ಡಿಸೈಡ್ ಆತ್ರಿ. ಈ ಕಡೆಗೆ ನಂದು ಡಿಸೈಡ್ ಆಗಲಿಲ್ಲ, ಅಮ್ಮಂದು ಇದು ಆಗಲಿಲ್ಲ ರೀ ಕನಸು. ಅಂಗಡಿಗೆ ಹೋದ್ಮೇಲೆ ಅದು ಬೇರೆನೇ ಆಗಿಬಿಡ್ತ್ರಿ. ನಾವು ಜುಮ್ಕಿ ನೋಡಿದ್ವಿ ರೀ, ಆ ಬೆಂಡೋಲಿಗೆ ಆ ಜುಮ್ಕಿಗೂ ಏನು ಹೊಂದವಲ್ಲು ರೀ ಅವು. ಇವಾಗ ನೋಡಿದ್ರೆ ಜುಮ್ಕಿ ಸಣ್ಣ ಸಣ್ಣ ಅದಾವ್ರಿ, ಅವು ಬೆಂಡಲ್ಲಿ ನೋಡಿದ್ರೆ ದೊಡ್ಡ ಅದಾವ್ರಿ. ಅದಕ್ಕೆ ಸ್ವಲ್ಪ ಮ್ಯಾಚಿಂಗೇನ ಆಗಾಕತ್ತಿದ್ದಿಲ್ಲ. ಅಮ್ಮ ನೋಡಿದ್ರೆ ಈಗ 2-3 ಅಂಗಡಿ ಅಡ್ಡಾಡಿದ್ವಿ ನಾವು. ಯಾವ ಅಂಗಡಿ ಒಳಗೂ ಜುಮ್ಕಿ ದೊಡ್ಡ ಇಲ್ಲ ರೀ. ಎಲ್ಲ ಈಗ ಸಣ್ಣ ಸಣ್ಣ ಕೇಳ್ತಾರೆ, ನೀವು ನೋಡಿದ್ರೆ ದೊಡ್ಡ ಕೇಳಾತಿರಲ್ಲ ಅನ್ನಕತ್ತಾರೆ ಅಂಗಡಿಯಾರು ನೋಡಿದ್ರೆ. ಇಲ್ರಿ, ನಮಗೆ ಈ ಬೆಂಡಲ್ಲಿ ತಕ್ಕಂಗೆ ಮ್ಯಾಚ್ ಬೇಕ್ರಿ ಅಷ್ಟೇ ರೀ. ನಮಗೇನು ದೊಡ್ಡದು ಬೇಡ ಸಣ್ಣದು ಬೇಡ, ಇದು ಸ್ವಲ್ಪ ಇದಕ್ಕೆ ಮ್ಯಾಚಿಂಗ್ ಆಗಬೇಕು ಅಂದು ಅವು ಎಲ್ಲಿ ಸಿಗಲೇ ಇಲ್ಲರಿ. ಆಮೇಲೆ ಅದು ಹೋಗ್ಲಿ ಬಿಡ ಅಂಥೇಳಿ ಎಳಿ ನೋಡಿದ್ವಿ ರೀ. ಎಳಿನ ಅಂತರೂ ನಾವು ಕಮ್ಮಿ ರೇಟಿಗೆ ಬರ್ತೇವತ್ತಿ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಕಮ್ಮಿ ರೇಟಿಗೆ ಬರೋವಂಥ ಕಾಲನ ಅಲ್ರಿ. ಯಾಕಂದ್ರೆ ಈಗ ಬಂಗಾರ ಆಗಿರೋದು 1,20,000 ರೂಪಾಯಿ ಆಗೈತಂತ್ರಿ ಬಂಗಾರ. ಈಗ ನಾವು ಅರ್ಧ ತೊಲಿನ ತೊಗೊಂಡ್ರು 60,000 ರೂಪಾಯಿ ಬೇಕಾಗಿತ್ತು ರೀ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ 50-90,000 ರೂಪಾಯಿಗೆ ಒಂದು ರೂಪಾಯಿನ ಕಡಿಮೆ ಇಲ್ಲ, ಇಷ್ಟು ಕೊಟ್ರೆ ಬರ್ತಾವೆ ನೋಡ್ರಿ ಅಂತಂದು ಹೇಳಿದ್ರೆ. ಅವು ಹೆಂಗ್ರಿ ಎಳಿ ತಳ್ಳಗದವ್ರಿ. ನಮಗೆ ಅದು ಮನ್ಸಿಗೆನ ಬರಲಿಲ್ಲ. ಅಮ್ಮ ಈ ಎಳಿನೂ ಬೇಡ, ಜುಮ್ಕಿನೂ ಬೇಡ, ಏನು ಬೇಡ್ರಿ, ನಮ್ಮ ಹತ್ರ ಎಷ್ಟು ಅಮೌಂಟ್ ಐತಲ್ಲ ಅಷ್ಟು ಅಮೌಂಟ್ ಒಳಗೆ ಇನ್ನೊಂದು ಜೋಡಿ ಜಬ್ಕೆ ಬಂದು ಅಂದ್ರೆ ನೋಡಮ್ಮ ಅವನ್ನ ತೊಗೊಂಬಿಟ್ರಾಕತ್ತೆ. ಇವಾಗ ಯಾರು ಜುಮ್ಕಿ ಬೆಂಡಲ್ಲಿ ಹಾಕೊತಾರೆ, ಎಲ್ಲರೂ ಜಬ್ಕೆ ಹಾಕೊತಾರ ಅಂತ ಹೇಳಿದೆ ನಮ್ಮಗ. ಹೌದೇನವ ನೋಡಂಬ ಅಂತೇಳಿ ಮತ್ತು ಅವ್ನು ತೆಗ್ಸಿದ್ರಿ. ಅವ್ನು ನೋಡಕತ್ತೀವಿ ರೀ. ರೇಟ್ ಇವು ತೂಕ ಒಂದಕ್ಕಿಂತ ಒಂದು ಹೆಚ್ಚಿಗೆ ಹಾಕತ್ತೈತೆ ರೀ. ತೂಕ ಹೆಂಗೆ ಹೆಚ್ಚಿಗೆ ಆಗ್ತೈತಿ ಹಂಗಂಗೆ ಅಮೌಂಟ್ ಜಾಸ್ತಿ ಹಾಕೊಂತ ಹೋಗ್ತೈತೆ ರೀ. ಆಮೇಲೆ ನಾವು ಹೇಳಿದ್ವಿ ಅಂಗಡಿಯರಿಗೆ ರೀ, ನಮ್ಮ ಹತ್ರ ಅಮೌಂಟ್ ಇರೋದು ಇಷ್ಟ ಐತ್ರಿ, ಈ ಅಮೌಂಟಿಗೆ ತಕ್ಕಂಗೆ ನಮಗೆ ತೋರಿಸ್ರಿ ಅಂತಂದು ಹೇಳಿ ಅವ್ರು ತೋರಿಸಿದ್ರಿ.
ಇಲ್ಲದ ನೋಡ್ರಿ ನಾವು ತಂದಂಥ ಇಯರಿಂಗ್ಸ್ ಭಾಳ ಮಸ್ತ್ ಅದ ರೀ ಡಿಸೈನ್. ಇವು ಹೊಸ್ತಾ ಬಂದವಂತ್ರಿ ಡಿಸೈನ. ಇವನ್ನ ತೆಗೆದ್ರಿ ಇವನ್ನ ನೋಡಿದ ತಕ್ಷಣ ನಾವು ಫಸ್ಟಿಗೆ ನಮ್ಮ ಮನೆಯವರು ಚಾಯ್ಸ್ ಮಾಡಿದ್ದಾರೆ. ನಾನು ಚಾಯ್ಸ್ ಮಾಡಿದ್ದು ಬೇರೆ ಇದ್ದು ರೀ, ಅವು ಸ್ವಲ್ಪ ಹೆಚ್ಚಿಗೆ ಇದ್ದು ರೀ. ಅವು 6 ಗ್ರಾಮ್ 3 ಗುಂಜೇನ ಇದ್ದು ರೀ. ಅವು ಅದಕ್ಕೆ ರೇಟ್ ಹೆಚ್ಚಿಗೆ ಹಾಕತ್ಬಿಡ್ತಾರೆ ಅವ್ರು. 69,000 59,000 ಹಿಂಗೆ ಅನ್ನಕೊಂತಾರೆ ಅವ್ರು. ಆಮೇಲೆ ನಮ್ಮ ಮನೆಯವರು ಮತ್ತು ಇನ್ನೂ ಸ್ವಲ್ಪ ಬೇರೆ ಇದ್ರೆ ತೆಗೀರಿ ಡಿಸೈನ್ ಅಂದ್ರೆ. ಆಮೇಲೆ ಇದನ್ನು ತೆಗೆದ್ರಿ ನಮ್ಮ ಮನೆಯವರು ಇವು ಇದನ್ನು ನೋಡಿದ ತಕ್ಷಣ ನೀನು ಯಾವ ತೊಗೋಬೇಡ, ಇವು ಮಸ್ತ್ ಅದಾವ ಡಿಸೈನು, ಹೊಸ ಡಿಸೈನ್ ಸೂಪರ್ ಐತಿ. ಹಾಂ ಇವನ್ನ ತೊಗೊಂಬಿಡು ನೀ ಅಂತಂದೇಳಿ ಫೈನಲಿ ಇದನ್ನು ಮಾಡಿದ್ವಿ. ಇದನ್ನು ಮಾಡಿದಾದ್ಮೇಲೆ ಅಮ್ಮಗೂ ಇವ ಮನ್ಸಿಗೆ ಬಂದು ಇವ ಭಾಳ ಚಂದ ಅದಾವ ತಗೋ ಇವನ್ನ ತೊಗೊಂಬಿಡ ಅಂತಂದು ಹೇಳಿ ಆಯ್ತು ತೊಗೊಂಬ ಅಂಥೇಳಿ ನಾನು ಇವನ್ನ ತೊಗೊಂಡೆ ರೀ. ಇದು ತೊಗೊಂಡಾದ್ಮೇಲೆ ರೇಟ್ ಹೊಂದ್ಸಕ್ಕೆ ಅಯ್ಯಯ್ಯಪ್ಪ ನಮ್ಮನೆ ನಾವು ಅಂಗಡಿ ಒಳಗೆ ಎಷ್ಟು ನಮಗೆ ಇದಾತಪ್ಪ ಅಂತ ಹೇಳಿದ್ರೆ ಅವ್ರೊಂದು ರೇಟ್ ಹೇಳಕತ್ತಾರ, ನಾವೊಂದು ರೇಟ್ ಹೇಳಕತ್ತೀವಿ ರೀ. ನಾವೊಂದು ರೇಟ್ ಹೇಳಕತ್ತೀವಿ, ಅವ್ರೊಂದು ರೇಟ್ ಹೇಳಕತ್ತಾರ. ಹೊಂದವಲ್ತ್ರಿ. ಹಂಗೆ ಮಾಡಿ ಲಾಸ್ಟಿಗೆ ಅಮ್ಮ ಏನಂತ ಹೇಳಿದ್ರೆ, ಈಗ ಬಂಗಾರ ತುಟ್ಟೈತ್ವ ಯಾವ ಅಂಗಡಿಗೆ ಹೋದ್ರೂ ಸರ್ದು ಕೊಡೋಂಗಿಲ್ಲ, ಏನೋ 1,000 ಹೆಚ್ಚು ಕಮ್ಮಿ ತೊಗೊಂಬಿಟ್ರಿ ಸುಮ್ಮನೆ. ಈಗ ಅಂಗಡಿ ಮಟ್ಟ ಬಂದು ಏನು ಮತ್ತೆ ವಾಪಸ್ ಹೋಗ್ತೀರಿ. ಈಗ ನೀವು ವಾಪಸ್ ಹೋದ್ರೆ ದುಡ್ಡು ಇಟ್ಕೋಬೇಕಂತ ಹೋಗ್ತೀರಿ, ನಿಮಗೆ ದುಡ್ಡು ಕೈಯಾಗ ಇರೋದಿಲ್ಲ, ಸುಮ್ಮನೆ ತೊಗೊಂಬಿಡಿ ಇವನ್ನ ಅಂತಂದು ಹೇಳಿದ್ರೆ ಆಯ್ತು ತೊಗೊಂಬ ಅಂತಂದು ಹೇಳಿ ತೊಗೊಂಡಿರಿ. ಇವು ನೋಡ್ರಿ 5 ಗ್ರಾಮ್ 3 ಗುಂಜೆ ಅದಾವ್ರಿ ಇವು ರೀ. ಇದಕ್ಕೆ ನಾವು ಎಷ್ಟು ಕೊಟ್ಟಿವಿ ದುಡ್ಡು ಅಂತಂದು ಹೇಳಿದ್ರೆ 53,000 ರೂಪಾಯಿ ಅಲ್ರಿ. 53,000 ರೂಪಾಯಿ ಕೊಟ್ಟಿವಿ ನೋಡ್ರಿ. ಅವ್ರು ಹೇಳಿದ್ರೆ ನಮಗೆ 60,000 64,000 ರೂಪಾಯಿ ಅಂತಂದು ಹೇಳಿದ್ರಿ. ನಾವು ಲಾಸ್ಟ್ ಅಮ್ಮ ಕೇಳಿದ್ದೆ 50,000 ರೂಪಾಯಿ ಅಷ್ಟೇ ಕೇಳಿದ್ರಿ ಅವರು. ಇಲ್ಲ ಬರಂಗಿಲ್ಲ ಬಿಡ್ರಿ, 1 ರೂಪಾಯಿನೂ ಕಡಿಮೆ ಇಲ್ಲ ಅಂದ್ರೆ. ಆಮೇಲೆ ನಾವೇನು ಮಾಡಿದ್ವಿ ರೀ, ಇಲ್ಲ ರೀ ಕೊಡಿ ಬರ್ತಾವೆ ಅಂತಂದು ಹೇಳಿ ಲಾಸ್ಟಿಗೆ ಎಲ್ಲರೂ ತೀರ್ಮಾನ ಮಾಡ್ಕೊಂಡ್ಮೇಲೆ 50,000 ಮೇಲೆ 3,000 ರೂಪಾಯಿ ಕೊಟ್ಟಿವ್ರಿ ನಾವು. ಇವು ತೊಗೊಂಬಂದಿವಿ ನೋಡ್ರಿಪ್ಪ. ಇವು ಹೆಂಗೆ ಅದಾವು, ನಿಮಗೆ ಇಷ್ಟ ಆಗಿದ್ರೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗೈತೆ ಅಂಥೇಳಿ ನನಗೂ ಭಾಳ ಖುಷಿ ಆಗ್ತೈತೆ ರೀ. ನನಗಂತೂ ಡಿಸೈನ್ ಇಷ್ಟ ಆದವು ರೀ. ಈಗ ನೋಡ್ರಿ ನಮ್ಮ ಸಾನ್ಯಾಗ ಆತು, ಇವು ನಮ್ಮ ತಮ್ಮನಾಗ ಅಂತೇಳಿ ತೊಗೊಂಬಂದಿನಿ. ಸಾನ್ಯಾ ಹಾಕೊಂಡು ನೋಡಿದ್ಲಿ ರೀ, ಇವು ಅಲ್ಲಿ ಬಿಡು ಮಮ್ಮಿ ಇವು ಸಣ್ಣ ಹಾಕತ್ತವು, ಅವು ದೊಡ್ಡವು ಅವನ್ನ ತೊಗೊತೀನಿ ನಾನು ಅಂದ್ರಿ ಆಕಿನ. ಈಗ ನಮ್ಮ ಸಾನ್ಯಾಗ ನಮ್ಮ ತಮ್ಮನಾಗ ಹಿಂಗೆ ಒಂದೊಂದು ಈ ಥರ ಮಾಡ್ಕೊತ ಹೋಗ್ಬೇಕು ಮಕ್ಕಳಿಗೆ ಸಾಮಾನು ಅಂತೇಳಿ ನಾ ಮಾಡೀನಿ ರೀ. ಈಗ ನೋಡ್ರಿ ಮಸ್ತ್ ಅದ ನೋಡ್ರಿ ಡಿಸೈನ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದವ್ರಿ ಇವು. ಅಂದ್ರೆ ಸುಮ್ಮನೆ ಅವ್ರು ಇದಕ್ಕೆ ಭಾಳ ಹೇಳಿದ್ರೆ ಆಮ್ಯಾಗ ಅವ್ರು ಕಡಿಮೆ ಮಾಡ್ಕೊಡಕ್ಕೆ ಒಂದು ಕಾರಣ ಐತಿ. ಇದೇನೈತಲ್ಲ 18 ಕ್ಯಾರೆಟ್ ಇದೆ. ಇದ್ರೊಳಗೆ ಹೆಂಗೈತಿ 22 ಕ್ಯಾರೆಟ್ 18 ಕ್ಯಾರೆಟ್ ಐತಿ. 22 ಐತಲ್ಲ ಕಡಿಮೆ ಮಾಡ್ಕೊಡಂಗಿಲ್ಲ. ಇದೇನೈತಲ್ಲ ಇದು ಹೆಚ್ಚು ಕಡಿಮೆ ಸ್ವಲ್ಪ ಹಾಕಿ ಐತಿ. 22 ಏನೋ 24 ರೀ. 22 ಇರ್ಬೇಕಾದ್ರೆ 22 24 ಅದ 24 ಗ್ಯಾರಂಟಿ ಗೋಲ್ಡ್. 24 ಕ್ಯಾರೆಟ್ ಅಂತಾರೆ ಅದಕ್ಕೆ. 24 ಕ್ಯಾರೆಟ್ ಬೇರೆ. ಆಮ್ಯಾಗ ಇದು ಐತಲ್ಲ 18 ಕ್ಯಾರೆಟ್ ಇದೆ. ಚಲೋ ಐತಿ ಇದು ಭಾಳ ಚಲೋ ಐತ್ರಿ, ಅಡ್ಡಿ ಇಲ್ಲ. ಬಂಗಾರ 4 ರೂಪಾಯಿ. ಇದನ್ನ ತೊಗೊಳಕ್ಕೆ ಎಷ್ಟು ಒದ್ದಾಡಿವಿ ಗೊತ್ತೇನ್ರಿ ನಾವು ತೊಗೊಂಡಾಗ ಸಾನ್ಯಾಗ ತೊಗೊಂಡಾಗ ನಂದು ಇದು ಜಿಗನ ಐತಲ್ರಿ ಕೊಳ್ಳಾಗಿಂದ ಇದು ಅವು ಸಾನ್ಯಾ ತೊಗೊಂಡಿದ್ದು ಇಯರಿಂಗ್ಸ್ ಎರಡೂ ಕೂಡಿಸಿ 25,000 ರೂಪಾಯಿ ಆಗಿದ್ವು ರೀ ಅವಾಗ. ಈಗ ನೋಡ್ರಿ ಇದು ಒಂದ ಜೋಡಿಗೆನ 53,000 ರೂಪಾಯಿ ಕೊಟ್ಟಿವ್ರಿ. ಅಂದ್ರೆ ಇಲ್ಲಿಗಂದ್ರೆ ಎಷ್ಟು ಫರಕ್ ಆತ್ ನೋಡ್ರಿ. ಹಂಗಾರಿ ಇದು ಬಂಗಾರ ರೇಟ್ ಒಟ್ಟ ಕಡಿಮೆ ಆಗೋದಿಲ್ರಿ. ಜಗದ ರೇಟ್ ಬಂಗಾರ ರೇಟ್ ಯಾವಾಗಲೂ ಕಡಿಮೆ ಆಗಂಗಿಲ್ಲ. ಹಿಂಗಾಗಿ ಏನು ಹೇಳ್ತಾವ ಆಗತ್ತಾನ ಹಿರಿಯರ ಇದ್ದಾಗ ಜಗ ಹಿಡ್ರಿ ಇಲ್ಲ ಬಂಗಾರ ತಗೋರಿ ಅಂತಾರ್ರಿ. ಎರಡೂ ಕೆಲ್ಸಕ್ಕೆ ಬರ್ತಾವ ಅವು. ನಾವು ದುಡ್ಡು ಇಟ್ಕೊಂತ ಇದ್ವಿ ಅಂತಂದ್ರೆ ದುಡ್ಡು ಸುಮ್ಮನೆ ಇದಕ್ಕೆ ಅಂತಂದ್ರೆ ಹೋಗ್ಬಿಡ್ತದೆ. ದುಡ್ಡು ಹೆಂಗೆ ಖರ್ಚು ಆಗ್ತದೆ ಅನ್ನೋದಾಗ ಗೊತ್ತಾಗಂಗಿಲ್ಲ. ನಾವೇನೋ ದುಡ್ಡು ಇಟ್ಕೊಂಡ್ವಿ ಅಂದ್ರೆ ಸುಮ್ಮನೆ ಗೋಲ್ಡ್ ತೊಗೊಂಬಂದು ಇಟ್ಕೊಂಡ್ವಿ ಅಂದ್ರೆ ಮನ್ಯಾಗ ಇದು ರೊಕ್ಕ ಇದ್ದಂಗೆ ರೀ ಗೋಲ್ಡ್ ಇತ್ತಂದ್ರೆ ಮನ್ಯಾಗ. ಹಂಗಾಗಿ ನಾನು ಮಕ್ಳಿಗೂ ತೊಗೋಬೇಕಲ್ರಿ. ಈಗನ ಮತ್ತು ಮುಂದೆ ತೊಗೊಳಂಗನ ಅಂತ ಅನ್ಕೊಂತ ಕುತ್ಕೊಂಡಂಗೆಲ್ಲ ಹೆಚ್ಚಿಗೆ ಆಗ್ತದೆ ಹೊರತು ಬಂಗಾರ ರೇಟ್ ಕಡಿಮೆ ಅಂತ ಆಗಕ್ಕೆ ಸಾಧ್ಯನೇ ಇಲ್ರಿ. ಅದಕ್ಕೆ ಈಗ ನಾ ತೊಗೊಂಬಂದು ಇಟ್ಕೊಂಡೀನಿ. ಈಗ ಇಷ್ಟ ಆತ್ರಿ ಇದು 53,000 ರೂಪಾಯಿ ಆತ್ರಿ. ಮತ್ತು ಇವತ್ತಿದ್ದದ ರೇಟ್ ಮತ್ತು ನಾಳೆ ಇರಂಗಿಲ್ಲ ರೀ ಗೋಲ್ಡಿಂದ ಹಂಗಿರ್ತೈತೆ ರೀ. ಮತ್ತು ಇವಂತ್ರ ಆದಿವ್ರಿ ಈಗ. ಮತ್ತು ಇವನ್ ತೊಗೋಬೇಕಂತ ಮಾಡೀನಿರಿಪ್ಪ ಎಳಿನ. ಅದು ಇನ್ನು ಯಾವಾಗ ದೇವ್ರು ಕೂಡಿಸ್ಕೊಡ್ಲಿ ರೀ. ಏನು ಅವಸರ ಇಲ್ರಿ, ದೇವ್ರು ಯಾವಾಗ ಆಜ್ಞೆ ಕೊಡ್ತಾನೆ ಅವಾಗ ತೊಗೋಬೇಕಲ್ರಿ. ನಮ್ಮ ಅವಸರಕ್ಕಂತ್ರ ಏನಾಗಂಗಿಲ್ಲ. ಈಗಂತ್ರ ನಾವು ಒಂದೊಂದು ಈ ಥರ ಮಾಡ್ಕೊತ ಹೊಂಟೀವಿ ನೋಡ್ರಿಪ್ಪ. ನಾವು ಅವಸರ ಪಟ್ಟರು ರೊಕ್ಕ ಬೇಕಲ್ಲ. ಅವಸರ ಬಿಡ ಮನುಷ್ಯ ಸಿಕ್ಕಾಪಟ್ಟಿ ಪಡ್ತಾನೆ. ಅವಮ್ಮ ಅವಸರಕ್ಕೆ ತಕ್ಕ ರೊಕ್ಕನೂ ಬೇಕಂದ್ರೆ ತೊಗೋಬೇಕಂತ ಹೇಳಿದರೆ ಇವಾಗ ಇದ್ದಾರೆ ಏನು ಮಾಡ್ತಾರೆ ಎಲ್ಲ ಕೂಡ ಅವಾಗ ಮದುವೆ ಒಳಗನೆ ಎಲ್ಲ ಹೊಸ ತೊಗೊಂಬಂದ್ರೆ ಆತು ಬಿಡು ಅಂತಂದು ಎಲ್ಲ ಅವಾಗನ ತೊಗೊಂಬರ್ತಾರೆ. ಆದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನ ಏನು ಮಾಡ್ಬೇಕು ಅಂತಂದು ಹೇಳಿದ್ರೆ ಇವಾಗ ಏನು ಬರ್ತೈತಲ್ರಿ ಪೇಮೆಂಟ್, ಮನೆದೆಲ್ಲ ಖರ್ಚು ನೋಡ್ಕೊತ ಮತ್ತು ಅದ್ರೊಳಗೆ ಸ್ವಲ್ಪ ಉಳಿಸ್ಕೊಂಡು ಈ ಥರ ಒಂದೊಂದು ತೊಗೊಂಡು ಇಟ್ಕೊಂತ ಹೋದ್ವಿ ಅಂದ್ರೆ ಅವಾಗ ನಮಗೆ ಹಗುರನ ಆಗ್ತೈತೆ ರೀ. ಏನು ಗೋಲ್ಡ್ ತೊಗೋಬೇಕು ಅನ್ನೋದೇನು ಚಿಂತಿರಂಗಿಲ್ಲ ರೀ. ಮದುವೆ ಮಾಡ್ಕೊಡೋದಷ್ಟ ಇರ್ತೈತೆ ರೀ. ಹಂಗಾಗಿ ಇಬ್ರಿಗಂತ್ರ ಆದ್ವು ರೀ. ಇವತ್ತೊಂದು ಕೆಲಸ ಮಾಡೋಣ ರೀ, ಸಂಜೆ ಮುಂದೆ ಇವನ್ನೆಲ್ಲ ತೊಗೊಂಡು ಹೋಗಣ್ರಿ ಅಮ್ಮಾರ ಮನೆಗೆ. ಅಮ್ಮ ಬ್ಯಾಂಕ್ನಾಗರ ಇಡಲಿ
ಎಲ್ಲರ ಇಡಲಿ ಅಮ್ಮ ಹಂಗೆ ನೋಡಿದ್ರೆ ಆ್ಯಕ್ಚುಲಿ ಬ್ಯಾಂಕ್ನಾಗ ಹೆಚ್ಚಿಗಿಡ್ತಾಳೆ ಹೌದು ಬಂಗಾರದ ಎಲ್ಲ. ಲಾಕರ್ನಾಗ ಹ್ಞೂ ನಾವು ಈಗ ಅಮ್ಮನ ಕೈಗಾನ ಕೊಟ್ಟು ಬರ್ತೀವಿ ರೀ, ಅಲ್ಲಾದ್ರೆ ಸೇಫ್ಟಿ ಇರ್ತಾವ್ರಿ ಇವೆಲ್ಲ. ನಾನು ಇವತ್ತು ತೋರಿಸ್ಬೇಕು ನಿಮಗೆ ಅಂತಂದೇಳಿ ಇಟ್ಕೊಂಡಿದ್ದೆ ರೀ. ಆ್ಯಕ್ಚುಲಿ ಹೇಳ್ಬೇಕು ನಾನು ನಿನ್ನೆ ಹೊಂಟಿದ್ದೆ ರೀ, ಇವ್ನು ತೊಗೊಂಡು ಅಲ್ಲಿಟ್ರ ಅಂತೇಳಿ. ಮತ್ತು ಈಗ ನಿಮಗೂ ಕುತೂಹಲ ಇರ್ತೈತಲ್ರಿ ಅಂತ ಸುಮ್ಮನಕ್ಕ ಗೋಲ್ಡ್ ತೊಗೊಂಬಂದ್ರೆ ಏನು ತೊಗೊಂಬಂದ್ರೆ ಅಂತೇಳಿ ತೋರಿಸ್ತೇ ಇಲ್ಲ ಅಂತಂದೇಳಿ, ಹಂಗಾಗಿ ನಿಮಗೆಲ್ಲರಿಗೆ ತೋರಿಸಿ ಹೋಗಿ ಅಮ್ಮರ ಮನೆ ಕೊಟ್ಟು ಬಂದ್ರೆ ಆತಂತೇಳಿ ಮಾಡಿದೆ ನಾನು. ಹೌದು ಬಿಡ, ಬಂಗಾರ ರೇಟ್ ಹ್ಞೂ ಬಂಗಾರ ರೇಟ್ ಹೌದನ್ಬೇಕು. ನಮ್ಮ ಮನೆಯವ್ರು ಇನ್ನೂ ಏನನ್ನಕತ್ತಿದ್ರೆ ಮುಂದೆ ತೊಗೊಳನ್ ತಗೋ, ಅವ್ರು ಇನ್ನೂ ಸಣ್ಣರ ಅದಾರ, ಗೋಲ್ಡ್ ಗಿಲ್ಡ್ ಮುಂದೆ ತೊಗೊಳನಂತ, ಈಗ ಗಾಡಿ ತೊಗೊಂಬಿಡೋಣ ಮಸ್ತ್ ಗಾಡಿ ಒಳಗೆ ಅಡ್ಡಾಡೋಣಂತ ಅಂದ್ರಿ. ಅಂದ್ರೆ ಅವರು ಏನ್ರಿ ನಮಗೂ ಉಪಯೋಗ ಆಗ್ತೈತಿ, ಇಲ್ಲಿಂತ್ರ ಸುಮ್ಮನೆ ಮಕ್ಳು ನಡ್ಕೊತ ಹೋಗ್ತಾವೆ ಸ್ಕೂಲಿಗೆ, ಆಮೇಲೆ ನಮಗೆ ಎದಕ್ಕಾರ ಗಾಡಿ ಯೂಸ್ ಆಕತಿ ಅಂತೇಳಿ ಅವರು ಗಾಡಿ ತೊಗೋಬೇಕಂತ ಅವ್ರ ಮನಸ್ಸು ಭಾಳ ಐತ್ರಿ, ಈ ದೀಪಾವಳಿಗೆ ತೊಗೊಂಬಂದ್ಬಿಡೋಣ ಗಾಡಿ ಅಂತಂದು ಹೇಳಿ. ಆಮೇಲೆ ನಾನು ವಿಚಾರ ಮಾಡಿ ಹೇಳಿದ್ಮೇಲೆ ಆತು ತಗೋ, ನೀನು ವಿಚಾರ ಮಾಡೋದು ಒಳ್ಳೇದಕ್ಕನ, ಗಾಡಿ ಬೇಡ ಇವನ್ ತೊಗೊಂಬಂದ್ಬಿಡೋಣ ಮಕ್ಳಿಗೆ, ಆಮೇಲೆ ಗಾಡಿ ನೋಡಿದ್ರಾತ. ಈಗೇನು ಸೆಕೆಂಡ್ ಹ್ಯಾಂಡ್ ಸಿಗ್ತಾವೆ ಗಾಡಿ ತೊಗೋಬೇಕಂದ್ರೆ ಹಂಗೆ, ನಮಗೇನು ಈಗ ಗಾಡಿದ ಅವಶ್ಯಕತೆ ಇಲ್ಲ ಸದ್ಯಕ್ಕೆ, ನೀನು ಏನು ತೊಗೊತೀನಿ ನೋಡಿ ಗೋಲ್ಡ್ ಅದನ್ನ ತೊಗೊಂಬಿಡು ಸುಮ್ಮನೆ ಅಂತಂದು ಹೇಳಿದಿರಿ. ಹ್ಞೂ ಅಂತೇಳಿ ತೊಗೊಂಬಂದಿವಿ ನೋಡ್ರಿ ನಾವು ಹೋಗಿ. ನೋಡಿರಿ 53,000 ರೂಪಾಯಿ ಅಂತ ಹೇಳಿದ್ರಿ, ಏನು ಇದನ್ನೇ ಇಲ್ರಿ, ಇದು ಎಷ್ಟು ಹಗರ್ ಅನ್ಸಕತ್ತೈತ್ರಿ ಕೈಯಾಗ. ರೊಕ್ಕ ನೋಡಿದ್ರೆ ಅಷ್ಟು ವಜ್ಜಿ ಇತ್ತು ರೀ, ಅದಕ್ಕೆ ಇದು ಕಂಪೇರ್ ಮಾಡಿ ನೋಡಿದಂದ್ರೆ ಯಪ್ಪ ಹೌದು ಅನಿಸ್ತದ ಬಿಡ್ರಿ.